ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಸ್ವಾಮಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿರುವಂತಹ ಬದುಕಲು ಕಲಿರಿ ಎಂಬ ಪುಸ್ತಕದಿಂದ ನನ್ನ ಸಮಯ ಅಮೂಲ್ಯ ಅನ್ನುವ ಭಾಗವನ್ನು ತೆಗೆದುಕೊಂಡು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಮಯ ಹಾಗೂ ಸಮುದ್ರದ ಅಲೆಗಳು ಯಾರಿಗೂ ಕಾಯಲ್ಲ ಅಂತ ಗಾದೆ ಮಾತೆ ಇದೆಯಲ್ವಾ. ಹಾಗೆ ಒಂದು ಸಲ ನಾವು ನಮ್ಮ ಸಮಯವನ್ನು ಕಳೆದ್ರೆ ಅದು ಖಂಡಿತವಾಗಿಯೂ ಮತ್ತೆ ವಾಪಸ್ಸು ಬರಲ್ಲ. ಯಾರು ಸಮಯದ ಜೊತೆ ಹೆಜ್ಜೆ ಹಾಕ್ತಾರೋ ಅವರೇ ಸಕ್ಸಸ್ ಆಗ್ತಾರೆ, ಅವರೇ ತಮ್ಮ ಜೀವನದಲ್ಲಿ ಮುಂದೆ ಬರ್ತಾರೆ. ನಾವು ನಮ್ಮ ಸಮಯದ ಮಹತ್ವವನ್ನು ತಿಳಿದ್ಬಿಟ್ಟು ಆ ಸಮಯದ ಜೊತೆ ನಾವು ಹೆಜ್ಜೆ ಹಾಕಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಯಾವುದೇ ವಸ್ತು ಇರಲಿ, ಅದರ ಬೆಲೆ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊತೀವಲ್ವಾ. ವಸ್ತು ಇರಲಿ, ವ್ಯಕ್ತಿ ಇರಲಿ, ಯಾವುದೇ ಇರಲಿ, ಹಾಗೆಯೇ ಸಮಯದ ಬೆಲೆ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊತೀವಿ. ಹಾಗಾಗಿ ನಾವು ಆದಷ್ಟು ಬೇಗ ನಮ್ಮ ಸಮಯದ ಬೆಲೆಯನ್ನು ತಿಳ್ಕೊಂಡ್ರೆ ಖಂಡಿತವಾಗಿ ನಾವು ಅದನ್ನು ಉತ್ತಮವಾಗಿ ಬಳಸ್ಕೋಬಹುದು. ಬನ್ನಿ, ಸ್ವಾಮಿ ಜಗದಾತ್ಮಾನಂದ ಅವರು ಇಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಪ್ರಸಿದ್ಧ ಜನನಾಯಕರು, ಉದ್ಯಮಿಗಳು ಆದ ಹಿರಿಯರೊಬ್ಬರನ್ನು ನಾನು ಅವರ ಆಫೀಸಿನಲ್ಲಿ ಭೇಟಿಯಾದೆ. ಅವರ ಕೋಣೆಯಲ್ಲಿದ್ದ ಮೇಜಿನ ತುದಿಗೆ ನನ್ನ ಸಮಯ ಅಮೂಲ್ಯವಾಗಿದೆ ಎಂಬ ಪುಟ್ಟ ಬೋರ್ಡನ್ನು ತೂಗು ಹಾಕಿದ್ದರು. ಏನಿದು, ಇವರ ಸಮಯ ಅಮೂಲ್ಯ, ನನ್ನ ಸಮಯ ಅಮೂಲ್ಯವಲ್ಲವೇ ಎಂದು ಯೋಚಿಸುತ್ತಾ ತಿರುಗಿ ಅದೇ ವಾಕ್ಯವನ್ನು ಓದಿದೆ. ಯಾರು ಅಲ್ಲ ಎಂದವರು ತನ್ನ ಸಮಯ ಅಮೂಲ್ಯವಾಗಿದೆ ಎಂಬುದನ್ನು ತಿಳಿಯದ ಹಲವರು ಇತರರ ಸಮಯವನ್ನು ಹಾಳು ಮಾಡಲು ಹಿಂಜರಿಯುವುದಿಲ್ಲ. ಅಂಥವರಿಗೆ ಎಚ್ಚರಿಕೆಯಾಗಿ ಅವರು ಅಲ್ಲಿ ಆ ಮಾತನ್ನು ಬರೆದಿದ್ದರು. ಸ್ವಾಮಿ ಜಗದಾತ್ಮಾನಂದ ಅವರು ಒಬ್ಬರು ಜನನಾಯಕರು, ಹಾಗೆ ಒಬ್ಬರು ಪ್ರಸಿದ್ಧ ಉದ್ಯಮಿಗಳು ಆಗಿರುವಂತಹ ಒಬ್ಬರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರು. ಅಲ್ಲಿ ಅವರ ಟೇಬಲ್ ಮೇಲೆ ನನ್ನ ಸಮಯ ಅಮೂಲ್ಯವಾಗಿದೆ ಅನ್ನುವಂತಹ ಒಂದು ಬೋರ್ಡನ್ನು ಅವರು ತೂಗು ಹಾಕ್ಕೊಂಡಿದ್ರು. ಸ್ವಾಮಿ ಜಗದಾತ್ಮಾನಂದ ಅವ್ರಿಗೆ ಏನಿಸ್ತು ಅಂದರೆ, ಅರೆ, ಇವರ ಸಮಯ ಮಾತ್ರ ಅಮೂಲ್ಯವಾಗಿದೆಯಾ, ನನ್ನ ಸಮಯ ಅಮೂಲ್ಯವಾಗಿಲ್ವಾ ಅಂತ ಅವರು ವಿಚಾರ ಮಾಡ್ತಾ ಅದನ್ನು ಮತ್ತೆ ಓದಿದಾಗ, ಅರೆ, ಯಾರಲ್ಲ ಅಂದವರು ನನ್ನ ಸಮಯ ಅಮೂಲ್ಯವಾಗಿದೆ ಅಂತಲೇ ಅದರಲ್ಲಿ ಬರೆದಿತ್ತಲ್ವಾ. ಯಾರು ಓದಿದ್ರು ಅದು ಅವರ ಸಮಯ ಅಮೂಲ್ಯವಾಗಿದೆ ಅಂತಲೇ ಆಗ್ತಾ ಇತ್ತಲ್ವಾ. ಹಾಗೆ ಎಷ್ಟೋ ಜನ ಏನು ಮಾಡ್ತಾರೆ, ತಮ್ಮ ಸಮಯದ ವ್ಯಾಲ್ಯೂವನ್ನು ಅವರು ತಿಳ್ಕೊಂಡಿರಲ್ಲ, ಹಾಗೆ ಬೇರೆಯವ್ರ ಸಮಯದ ವ್ಯಾಲ್ಯೂವನ್ನು ಅವರು ತಿಳ್ಕೊಂಡಿರಲ್ಲ. ಹಾಗಾಗಿ ಏನು ಬೇಡದೇ ಇರುವಂತಹ ಹರಟೆಯಲ್ಲಿ, ಮಾತಲ್ಲಿ ಸಮಯವನ್ನೆಲ್ಲ ವ್ಯರ್ಥ ಮಾಡಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬೇರೆಯವ್ರ ಸಮಯವನ್ನು ವ್ಯರ್ಥ ಮಾಡುವಂತಹ ಎಷ್ಟೋ ಜನಗಳಿರ್ತಾರೆ. ಹಾಗಾಗಿ ಎಲ್ರಿಗೂ ಇದೊಂದು ಎಚ್ಚರಿಕೆಯ ಮಾತಾಗಿತ್ತು. ನನ್ನ ಸಮಯ ಅಮೂಲ್ಯವಾಗಿದೆ ಎಂದು ಬರೆದಿರಿಸಿಕೊಂಡ ಅವರು ದಿನದಲ್ಲಿ 16 ಗಂಟೆಗಳಿಗಿಂತಲೂ ಹೆಚ್ಚು ಹೊತ್ತು ದುಡಿಯಬಲ್ಲರು. ವಿಶಾಲವಾಗಿ ಬೆಳೆದ ಸಂಸ್ಥೆಯ ನೂರಾರು ಸಮಸ್ಯೆಗಳಿಗೆ ಸಮಾಧಾನವನ್ನು, ಸೂಕ್ತ ಸಲಹೆಗಳನ್ನು ನೀಡಬಲ್ಲರು. ಅಲ್ಲಿ ಬರೆದ ಮಾತಿನ ಅರ್ಥವನ್ನು ಅವರು ಬದುಕಿನಲ್ಲಿ ಆಚರಿಸಿ ಉಪದೇಶಿಸುವಂತಿತ್ತು. ಅವರು ಕೇವಲ ತನ್ನ ಸಮಯ ಅಮೂಲ್ಯವಾಗಿದೆ, ನನ್ನ ಸಮಯ ಅಮೂಲ್ಯವಾಗಿದೆ ಅಂತ ಬೋರ್ಡನ್ನು ಬರೆದಿಸ್ಬಿಟ್ಟು ತೂಗ್ಸಾಕೊಂಡಿರೋ ಅಷ್ಟೇ ಅಲ್ಲ, ಅವರು ಅದೇ ಥರ ಅವ್ರ ಜೀವನವನ್ನು ಮಾಡ್ತಾ ಇದ್ರು. ಅವರು ಬೇರೆಯವರಿಗೆ ಉದಾಹರಣೆ ಆಗೋ ಥರ ಅವರ ಜೀವನವನ್ನು ರೂಪಿಸ್ಕೊಂಡಿದ್ರು. ವಿಶಾಲವಾಗಿ ಬೆಳೆದಿರುವಂತಹ ಅವರ ಸಂಸ್ಥೆಯ ಎಷ್ಟೋ ಸಮಸ್ಯೆಗಳನ್ನು ಅವರು ಸಕಾಲಕ್ಕೆ ಪರಿಹರಿಸ್ತಾ ಇದ್ರು. ಒಂದು ಸಮಸ್ಯೆನ ಸಕಾಲದಲ್ಲಿ ಪರಿಹರಿಸೋದು ತುಂಬ ಅಗತ್ಯ ಇರತ್ತಲ್ವಾ. ಹಾಗೆ ಅವರು ಅದೇ ಥರ ದಿನದಲ್ಲಿ 16 ಗಂಟೆಗಳ ಕಾಲ ಅವರು ಕೆಲಸ ಮಾಡ್ತಾ ಇದ್ರು. ಹಾಗೆ ನನ್ನ ಸಮಯ ಅಮೂಲ್ಯವಾಗಿದೆ ಅನ್ನೋ ಮಾತಿಗೆ ತಕ್ಕಂತೆ ಅವರು ತಮ್ಮ ಜೀವನವನ್ನು ಮಾಡ್ತಾ ಇದ್ರು ಅಂತ ಸ್ವಾಮಿ ಜಗದಾತ್ಮಾನಂದ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಮನಸ್ಸಿನ ಎದುರು ಆ ಮಾತುಗಳನ್ನು ಬರೆದು ಒಂದು ಬೋರ್ಡನ್ನು ತೂಗು ಹಾಕಿ. ನಿಜವಾಗಿಯೂ ನಿಮ್ಮ ಸಮಯ ಅಮೂಲ್ಯವಾಗಿದೆ. ಈಗ ಆಫೀಸಲ್ಲಿ ನಾನು ನನ್ನ ಸಮಯ ಅಮೂಲ್ಯವಾಗಿದೆ ಅಂತ ಏನೋ ಒಂದು ಬೋರ್ಡ್ ಹಾಕ್ಕೋಬಹುದು. ಆದರೆ ಹೋದಲ್ಲಿ ಬಂದಲ್ಲಿ, ಆದರೆ ಎಲ್ಲೇ ಹೋದರೂ ನಾವು ಆ ಬೋರ್ಡನ್ನು ಹಾಕ್ಕೊಂಡು ಹೋಗೋಕ್ಕಾಗತ್ತಾ? ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಆ ಬೋರ್ಡನ್ನು ನಮ್ಮ ಮನಸ್ಸಿನಲ್ಲಿ ಹಾಕ್ಕೋಬೇಕು, ನಮ್ಮ ಮನಸ್ಸಿನ ಎದುರಿಗೆ ಹಾಕಬೇಕು. ಅದು ನಮ್ಮನ್ನು ಯಾವಾಗಲೂ ಎಚ್ಚರಿಸ್ತಾ ಇರಬೇಕು. ನಮ್ಮ ಸಮಯವನ್ನು ವ್ಯರ್ಥ ಮಾಡದೇ ಇರೋ ಥರ ನಮ್ಮನ್ನು ಅದು ಕಾಪಾಡತ್ತೆ. ಯಾರು ಸಮಯವನ್ನು ಕಾಪಾಡ್ತಾರೋ ಅವರನ್ನು ಸಮಯ ಕಾಪಾಡತ್ತೆ. ಈಗ ದಿನದಲ್ಲಿ 24 ಗಂಟೆಗಳಿವೆ. ಎಲ್ರಿಗೂ 24 ಗಂಟೆನೇ ಇದೆ. ಸಾಮಾನ್ಯನಿಗೂ 24 ಗಂಟೆನೇ ಇದೆ. ಸಕ್ಸಸ್ ಆದವ್ರಿಗೂ 24 ಗಂಟೆನೇ ಇದೆ. ಪ್ರತಿಯೊಬ್ಬರಿಗೂ ಇರೋದು 24 ಗಂಟೆಗಳು ಮಾತ್ರ. ಈ 24 ಗಂಟೆಗಳನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೋದು. ಎಷ್ಟೋ ಸಲ ಏನಾಗುತ್ತೆ, ನಾವು ದಿನನಿತ್ಯದ ಕೆಲಸವನ್ನು ಮಾಡ್ತಾ ಮಾಡ್ತಾ ಟಯರ್ಡ್ ಆಗಿ ಹೋಗ್ತೀವಿ. ಹಾಗೆ ನಾವು ಅಂದ್ಕೊಂಡಿರುವಂತಹ ಎಷ್ಟೋ ಕೆಲಸವನ್ನು ಇವತ್ತು ಬೇಡ ನಾಳೆ ಮಾಡೋಣ ಮುಂದೂಡ್ತಾ ಹೋಗ್ತೀವಿ ಅಲ್ವಾ. ಮುಂದೂಡ್ತಾ ಹೋದ ಹಾಗೆ
ಆ ಕೆಲಸವನ್ನು ಮಾಡೋದಕ್ಕೆ ದಿನನೇ ಬರಲ್ಲ. ನಾಳೆ ಮಾಡುವ ಕೆಲಸವನ್ನು ಇಂದೇ ಮಾಡು, ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡು ಅನ್ನೋ ಒಂದು ಮಾತಿದೆಯಲ್ವಾ. ಅದೇ ಥರ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಾವು ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗ್ತೀವಿ. ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಸಮಯವನ್ನು ನಾವು ಅದರಲ್ಲಿ ವಿನಿಯೋಗಿಸ್ತಾ ಹೋದ ಹಾಗೆ ನಮಗೇ ತಿಳಿದೇ ಇರೋ ಥರ ವರ್ಷಾಂತ್ಯದಲ್ಲಿ ನಾವು ಆ ಕೆಲಸದಲ್ಲಿ ನಿಪುಣರಾಗಿ ಬಿಡ್ತೀವಿ. ಹಾಗಾಗಿ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇರುವ 24 ಗಂಟೆಗಳನ್ನು ನಾವು ಡಿವೈಡ್ ಮಾಡಿಬಿಟ್ಟು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಮಯವನ್ನು ವಿನಿಯೋಗಿಸ್ಬೇಕು, ಇವಾಗ ಎಷ್ಟೆಷ್ಟು ಸಮಯವನ್ನು ವಿನಿಯೋಗಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡಿಕೊಂಡು ನಾವು ಎಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ, ಅನಗತ್ಯವಾಗಿ ಕಾಡು ಹರಟೆ ಹೊಡಿತಾ ಇಲ್ಲ 3-4 ತಾಸು ಟಿ ವಿಯನ್ನು ಫೋನನ್ನು ನೋಡ್ತಾ ನಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋತೀವಲ್ವಾ. ಈಗ ಎಲ್ರಿಗೂ ಮನೋರಂಜನೆ ಬೇಕು, ಹಾಗಂತ ಅದನ್ನೇ ನೋಡ್ಕೊಂಡು ಕೂತ್ಕೊಂಡ್ರೂ ನಮ್ಮ ಜೀವನ ಆಗಲ್ಲ ಅಲ್ವಾ. ನಾವು ಇವಾಗಲೇ ಎಚ್ಚೆತ್ಕೊಂಡು ನಮ್ಮ ಸಮಯವನ್ನು ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಕೆಲಸದ ಮೇಲೆ ಹಾಕ್ತಾ ಬಂದ ಹಾಗೆ ಖಂಡಿತವಾಗಿಯೂ ನಾವು ಒಂದು ಅತ್ಯುತ್ತಮವಾದ ರಿಸಲ್ಟನ್ನು ಪಡಿಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದಿನದಲ್ಲಿ ನೀವು 1-2 ಗಂಟೆಗಳ ಕಾಲ ವ್ಯರ್ಥ ಕಾಲ ಹರಟೆಯಲ್ಲಿ ಅಥವಾ ಯಾವ ಕೆಲಸವೂ ಇಲ್ಲದೆ ಕಳೆದಿರೆಂದರೆ 1 ವರ್ಷದ ನಿಮ್ಮ ಅಮೂಲ್ಯ ಸಮಯದಲ್ಲಿ ನೀವು ಸಾಧಿಸಬಹುದಾಗಿದ್ದ ಅದ್ಭುತ ಹೇಗೆ ಮಾಯವಾಗುವುದೆಂಬುದನ್ನು ಯೋಚಿಸಿ. ಮತ್ತೆ ನೋಡೋಣವೆಂದು ನಿಮ್ಮ ಕೆಲಸವನ್ನು ಮುಂದಕ್ಕಿರಿಸಿಕೊಳ್ಳುತ್ತೀರಾ? ಕಳೆದ ಸಮಯ ಹಿಂತಿರುಗಿ ಬರುವುದೇ? ನಮ್ಮ ಜೀವನ ದೀರ್ಘವಾಗಿದೆಯೇ? ಅದನ್ನು ಸಿಕ್ಕಾಪಟ್ಟೆ ಉಪಯೋಗಿಸಿ ಮತ್ತೆ ಸರಿಪಡಿಸಿಕೊಳ್ಳುವುದಕ್ಕೆ. ನಿಜವಾದ ಮಿತವ್ಯಯ ಮನಸ್ಸಿನಲ್ಲಿ ನಿರರ್ಥಕ ವಿಚಾರಗಳಿಗೆ ಸ್ಥಾನವಿರದು. ಉದ್ದೇಶಹೀನ ಚರ್ಚೆಯಲ್ಲಿ ನಾವೇಕೆ ಮಗ್ನರಾಗಬೇಕು? ನಿಶ್ಚಿತ ಸಮಯವನ್ನು ಗೊತ್ತುಪಡಿಸಿಕೊಂಡು ನೀವು ಕಾರ್ಯಮಗ್ನರಾಗಿ. ಓಸ್ಲರ್ ಹೇಳಿದ ಮಾತನ್ನು ನೀವು ಮರೆಯುತ್ತೀರಾ? ನೀವು ಈಗಿಂದೀಗ ಜಾಗರೂಕರಾಗದಿದ್ದರೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾಗುವುದು. ಉಮರ್ ಖಯ್ಯಾಮ್ ಹೇಳಿದಂತೆ, ನಮ್ಮಾಯುಸ್ಸಿನ ಪಕ್ಕಿ ಪಾರ್ವ ದೂರವೇ ಕಿರಿದು, ಅದು ರೆಕ್ಕೆ ಎತ್ತಿಹುದು ನೋಡು ಮನಮಾಡು. ನಾವೇನು ಮಾಡ್ತೀವಿ, ಎಷ್ಟೋ ಸಲ ಬೇರೆಯವ್ರ ವಿಚಾರವನ್ನು ಮಾತಾಡ್ತಾ, ಬೇಡದೇ ಇರೋ ವಿಚಾರಗಳನ್ನು ಮಾತಾಡ್ತಾ, ನಮಗೆ ಸಂಬಂಧಪಟ್ಟಿರದೇ ಇರುವಂತಹ ಎಷ್ಟೋ ವಿಚಾರಗಳನ್ನು ನಾವು ಮಾತಾಡ್ತಾ ವಿಚಾರ ಮಾಡ್ತಾ ನಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಾವು ವ್ಯರ್ಥ ಮಾಡ್ಕೊಂಡು ಬಿಡ್ತೀವಿ. ಒಂದ್ಸಲ ಕಳೆದಿರುವಂತಹ ಸಮಯ ಖಂಡಿತವಾಗಿಯೂ ಮತ್ತೆ ವಾಪಸ್ ನಮಗೆ ಬರಲ್ಲ. ಇಲ್ಲಿ ಉಮರ್ ಖಯ್ಯಾಮ್ ಅವರು ಹೇಳಿರುವಂತೆ ನಮ್ಮ ಆಯುಷ್ಸಿನ ಪಕ್ಕಿ ಪಾರ್ವ ದೂರವೇ ಕಿರಿದು, ಅಂದರೆ ಇಲ್ಲಿ ನಮ್ಮ ಆಯುಷನ್ನು ಅವರು ಒಂದು ಹಕ್ಕಿಗೆ ಹೋಲಿಸಿದ್ದಾರೆ, ಒಂದು ಪಕ್ಷಿಗೆ ಹೋಲಿಸಿದ್ದಾರೆ. ಆ ಪಕ್ಷಿ ಹಾರೋ ದೂರವೇ ಕಿರಿದು, ಅಂದರೆ ಅದು ಹಾರುವ ದೂರವೇ ತುಂಬ ಚಿಕ್ಕದು. ಅದು ಆಲ್ರೆಡಿ ರೆಕ್ಕೆಯನ್ನು ಬಿಚ್ಚಿಬಿಟ್ಟಿದೆ. ನೋಡಿ, ಇವಾಗಲಾದರೂ ನೀವು ಎಚ್ಚೆತ್ತುಕೊಳ್ಳಿ ಅಂತ ಅವರು ನಮ್ಮಂಥವ್ರಿಗೆ ಹೇಳಿರೋದು. ಇವತ್ತು ನಾವು ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡಿ ಇನ್ನು ಮುಂದೊಂದು ದಿನ ನಾನು ಸಮಯವನ್ನು ವ್ಯರ್ಥ ಮಾಡಿದೆ, ನನ್ನ ಜೀವನದಲ್ಲಿ ನಾನೇನೂ ಸಾಧಿಸಿಲ್ಲ ಅನ್ನೋಂತಹ ಒಂದು ಪಶ್ಚಾತ್ತಾಪವನ್ನು ನಾವು ಪಡಬೇಕಾಗತ್ತೆ. ಅಟ್ಲೀಸ್ಟ್ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಲ್ವಾ ಅದನ್ನು ಇವತ್ತು ಶುರು ಮಾಡಿ. ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಮಯವನ್ನು ಕೊಡ್ತಾ ಹೋಗಿ. ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳ್ತಾರಲ್ವಾ, ಹಾಗೆ ಪ್ರತಿದಿನವೂ ನೀವು ಸ್ವಲ್ಪ ಸ್ವಲ್ಪ ಸಮಯವನ್ನು ಕೊಡ್ತಾ ಹೋದ ಹಾಗೆ ಒಂದು ವರ್ಷದಲ್ಲಿ ಅದು ಎಷ್ಟು ಸಮಯ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿರ್ತೀರಾ, ಅದರ ಮೇಲೆ ಎಷ್ಟು ಸಮಯವನ್ನು ವಿನಿಯೋಗಿಸ್ತೀರಾ, ಆ ಕೆಲಸದಲ್ಲಿ ನೀವು ಒಂದು ವರ್ಷ ಕಳೆಯೋರಷ್ಟೊತ್ತಿಗೆ ನೀವು ಪರಿಣಿತರಾಗಿಬಿಟ್ಟಿರ್ತೀರಾ. ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೇ ನೀವು ಪರಿಣಿತರಾಗಿಬಿಡ್ತೀರಾ. ಇಷ್ಟೆಲ್ಲ ಕೆಲಸ ಮಾಡಿರೋದು ನಾನೇನಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ನಾನು ಕಲ್ತ್ನಾ, ಇಷ್ಟೆಲ್ಲ ಕೆಲಸ ಮಾಡಿದ್ನಾ ಹೇಗೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಬಗ್ಗೆನೇ ಅಷ್ಟು ನೀವು ಬೆಳೆದಿರ್ತೀರಾ. ಈ ದಿನ ಎಂದಿಗೂ ಹಿಂದಿರುಗಿ ಬರಲಾರದೆಂಬುದನ್ನು ಯೋಚಿಸು ಎಂದು ದಾಂತೆ ಸಾರಿದ. ನಂಬಲ ಸಾಧ್ಯವಾದ ವೇಗದಿಂದ ನಮ್ಮ ಜೀವನ ಜಾರಿ ಹೋಗುತ್ತಿದೆ. ಸೆಕೆಂಡಿಗೆ 19 ಮೈಲುಗಳ ವೇಗದಲ್ಲಿ ನಮ್ಮ ಯಾನ ಸಾಗಿದೆ ಅಂತರಿಕ್ಷದಲ್ಲಿ. ಈ ದಿನ, ಈ ಕ್ಷಣ ಮಾತ್ರ ನಮ್ಮ ಅಮೂಲ್ಯ ಸೊತ್ತು. ಹೌದು, ಅದು ನಮ್ಮ ಏಕಮಾತ್ರ ನಿಧಿ. ಭೂತ ಭವಿಷ್ಯಗಳ ಚಿಂತೆಯನ್ನು ಮರೆತು ಸರ್ವ ಪ್ರಯತ್ನಗಳಿಂದಲೂ ಈ ಕ್ಷಣದಲ್ಲಿ ಯಶಸ್ವಿಯಾಗಿ ಬದುಕಲು ದಿನದಿನವೂ ಯತ್ನಿಸೋಣ. ಆಗ ಮಾತ್ರ ನಮ್ಮ ಬಾಳಿಗೆ ಹುರುಪು, ಹೊಸತನ, ಬೆಳಕು ಇವು ಬಂದೇ ಬರುತ್ತವೆ. ಒಂದೊಂದೇ ದಿನಗಳು ಸೇರಿ ವರ್ಷಗಳಾಗುತ್ತವೆ. ಜೊತೆಗೆ ದಿನದಿನವೂ ಮಾಡಿದ ಒಳ್ಳೆಯ ಕೆಲಸಗಳ ಫಲವು, ಸಂಸ್ಕಾರಗಳು ಕಲೆತು ವೃದ್ಧಿಯಾಗುತ್ತವೆ. ಎಲ್ಲರೂ ಹೇಳೋದಷ್ಟೇ,
ಈ ದಿನದಲ್ಲಿ ನಾವು ನಮ್ಮ ಬದುಕನ್ನು ಬದುಕಬೇಕು. ನಾವು ನಿನ್ನೆ ಹಾಗಾಯಿತು ನಾಳೆ ಏನಾಗುತ್ತೋ ಅನ್ನೋ ಚಿಂತೆಯಲ್ಲಿ ನಾವು ಈ ದಿನದ ಖುಷಿಯನ್ನು ಹಾಗೆ ಈ ದಿನ ಮಾಡಬೇಕಾಗಿರುವಂತಹ ಕೆಲಸವನ್ನು ಸರಿಯಾಗಿ ಮಾಡದೆ ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡ್ಕೋತೀವಿ. ಟೈಮ್ ಈಸ್ ಫ್ಲೈಯಿಂಗ್ ಅಂತ ಹೇಳ್ತಾರಲ್ವಾ, ಟೈಮ್ ನಡ್ಕೊಂಡು ಹೋಗ್ತಾ ಇಲ್ಲ, ತೆವಳ್ಕೊಂಡು ಹೋಗ್ತಾ ಇಲ್ಲ, ಟೈಮ್ ಅನ್ನೋದು ಹಾರ್ಕೊಂಡು ಹೋಗ್ತಾ ಇದೆ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸಮಯವು ಹಾಗೆ ನಮ್ಗೆ ಗೊತ್ತಾಗದೇ ಇರೋ ಹಾಗೆಯೇ ಪ್ರತಿದಿನವೂ ನಾವು ಕಳೀತಾ ಇದ್ದೀವಲ್ವ. ನಮಗೆ ಬೆಳಗ್ಗೆ ಆಗೋದು ಮತ್ತು ಸಂಜೆ ಆಗೋದು ಮಾತ್ರ ಕಾಣಿಸುತ್ತೆ. ನಾವು ಏನು ಮಾಡಿದ್ವಿ ಅನ್ನೋದು ಎಷ್ಟೋ ಸಲ ನಮಗೆ ಗೊತ್ತಾಗಲ್ಲ. ದಿನವೂ ನಾವು ಇದೇ ಥರ ಕಳೆದು ವರ್ಷಗಳು ಉರುಳಿ ಹೋಗ್ತವೆ. ಹಾಗೆ ನಮ್ಮ ಜೀವನವೂ ಮುಗಿದು ಹೋಗುತ್ತೆ ಒಂದಿನ. ನಮ್ಮ ಜೀವನದ ಕೊನೆಯಲ್ಲಿ ನಾವು ಪಶ್ಚಾತ್ತಾಪ ಪಟ್ಟರೆ ನಾವು ಖಂಡಿತ ಮತ್ತೆ ವಾಪಸ್ ಬರೋಕ್ಕಾಗತ್ತಾ? ಆ ಸಮಯ ನಮಗೆ ಮತ್ತೆ ವಾಪಸ್ ನಮ್ಮ ಜೀವನವನ್ನು ಕೊಡಲ್ಲ ಅಲ್ವಾ. ಹಾಗಾಗಿ ಈ ದಿನದಿಂದಲೇ ನಾವು ನಮ್ಮ ಸಮಯದ ಬಗ್ಗೆ ತಿಳಿದುಕೊಂಡು ನಾವು ಜೀವನವನ್ನು ಅತ್ಯುತ್ತಮವಾಗಿ ರೂಪಿಸ್ಕೊಳ್ಳೋಣ. ಹಾಗೆ ನಮ್ಮ ಅಂತ್ಯಕಾಲದಲ್ಲಿ ನಮಗೆ ನಮ್ಮ ಜೀವನದ ಬಗ್ಗೆ ಒಂದು ಹೆಮ್ಮೆ ಇರಬೇಕು. ನಾನು ನನ್ನ ಜೀವನವನ್ನು ಅತ್ಯುತ್ತಮವಾಗಿ ಕಳೆದಿದ್ದೀನಿ, ನನ್ನ ಸಮಯವನ್ನು ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ನೆಮ್ಮದಿ ನಮ್ಮಲ್ಲಿರಬೇಕು. ಜೀವನ ಬಹಳ ದೀರ್ಘವಾಗಿಲ್ಲ, ಸಮಯ ಅಮೂಲ್ಯ, ಈ ಕ್ಷಣವೇ ಮುಂದಾಗಿ ಅಂತ ಸ್ವಾಮಿ ಜಗದಾತ್ಮಾನಂದ ಅವರು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಲೇ ನಾವು ಈ ಸಮಯದ ಬಗ್ಗೆ ಎಚ್ಚೆತ್ತುಕೊಂಡು ನಮ್ಮ ಸಮಯವನ್ನು ಅತ್ಯುತ್ತಮವಾಗಿ ಉಪಯೋಗಿಸ್ಕೊಳ್ಳೋಣ. ಹಾಗೆ ಈ ಸಮಯವನ್ನು ನಾವು ಒಂದು ಒಳ್ಳೆಯ ಕೆಲಸದಲ್ಲಿ ಇನ್ವೆಸ್ಟ್ ಮಾಡೋಣ. ಇದು ಅತ್ಯುತ್ತಮವಾಗಿ ನಿಮಗೆ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಸಮಯವನ್ನು ಉತ್ತಮವಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ನೀವು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕೆಲಸವನ್ನು ಇವತ್ತೇ ಸ್ಟಾರ್ಟ್ ಮಾಡಿ. ನೀವು ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಆಗಿ ಅನ್ನೋ ಮಾತನ್ನು ನಾನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.